ಬೆಳಗಾವಿಯಲ್ಲಿ ಪಂಚಮಸಾಲಿ ಲಿಂಗಾಯತ ಮತಕ್ಕೆ ಪೈಪೋಟಿ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನ ಪಂಚಮಸಾಲಿ ಅಸ್ತ್ರಕ್ಕೆ ಬಿಜೆಪಿ ಕೌಂಟರ್ ಕೊಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡಿಕೊಂಡಿದೆ. ಪಂಚಮಸಾಲಿ ಸಮುದಾಯದ ಹೆಬ್ಬಾಳ್ಕರ್ ಮಗನಿಗೆ ಟಾಂಗ್ ಕೊಡೋದಕ್ಕೆ ಬಿಜೆಪಿ ತಯಾರಿಗಳನ್ನು ಮಾಡಿಕೊಂಡಿರೋದು. ಯಾವ ತರ ಪ್ಲಾನ್ ಮಾಡಿದೆ, ಹೈಕಮಾಂಡ್ ನಾಯಕರಿಂದ ಈ ಬಗ್ಗೆ ಬಿಜೆಪಿಯವರಿಗೆ ಏನ್ ಸಂದೇಶ ಬಂದಿದೆ, ಎಲ್ಲದರ ಬಗ್ಗೆ ಈಗ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಪಂಚಮಸಾಲಿ ಮುಖಂಡರಿಂದ ಬಿಜೆಪಿ ಭರ್ಜರಿ ಪ್ರಚಾರವನ್ನ ಮಾಡಿಸೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದೆ. ಈಗ ಶೆಟ್ಟರ್ ಪರ ಯತ್ನಾಳ್, ಮುರುಗೇಶ್ ನಿರಾಣಿ ಪ್ರಚಾರಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಹೆಬ್ಬಾಳ್ಕರ್ ಕುಟುಂಬ ರಾಜಕೀಯದ ವಿರುದ್ಧ ಬಿಜೆಪಿ ಈ ರೀತಿ ಪ್ರತ್ಯಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಪಂಚಮಸಾಲಿ ಮತಗಳ ಮೇಲೆ ಈಗ ಬಿಜೆಪಿ ಕಣ್ಣಿಟ್ಟಿದೆ. ಜೊತೆಗೆ ಹೆಬ್ಬಾಳ್ಕರ್ ಫ್ಯಾಮಿಲಿ, ಯಾಕಂದ್ರೆ ಅವ್ರ ಮಗನಿಗೆ ಟಿಕೆಟ್ ಅನ್ನ ಕಾಂಗ್ರೆಸ್ ಇಂದ ಕೊಟ್ಟಿರೋದ್ರಿಂದ ಬಿಜೆಪಿ ಪಂಚಮಸಾಲಿ ಲಿಂಗಾಯತ ಮತಕ್ಕೆ ಪೈಪೋಟಿಗೆ ಬಿದ್ದಿದೆ. ಹಾಗಾಗಿ ಶೆಟ್ಟರ್ ಪರವಾಗಿ ಸಮುದಾಯದ ಪ್ರಮುಖ ನಾಯಕರನ್ನ ಕರೆಸಿ ಭರ್ಜರಿ ಪ್ರಚಾರವನ್ನ ಮಾಡಿಸಬೇಕು ಅಂತ ಹೇಳಿ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಇನ್ಫ್ಯಾಕ್ಟ್ ರಮೇಶ್ ಜಾರಕಿಹೊಳಿ ಅವರು ಹೇಗಾದ್ರೂ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಈಗ ಬೇರೊಂದು ಅಸ್ತ್ರ ಅಂತಂದ್ರೆ ಪಂಚಮಸಾಲಿ ಸಮುದಾಯದ ಮೇಲೆ ಕಣ್ಣನ್ನ ಇಟ್ಟಿರೋದು. ಶೆಟ್ಟರ್ ಪರವಾಗಿ ಅದೇ ಸಮುದಾಯದ ನಾಯಕರನ್ನ ಪ್ರಚಾರಕ್ಕೆ ಕರೆಸೋದು. ಬಿಜೆಪಿ ಪ್ಲಾನ್ಸ್ ಬಗ್ಗೆ ಹೇಳೋದಾದ್ರೆ ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಈಗ ರಂಗೇರ್ತಿದ್ದು ಏನು ಅಖಾಡಕ್ಕೆ ಇಬ್ಬರು ಅಭ್ಯರ್ಥಿಗಳು ಧುಮುಕಿದ್ದಾರೆ. ನಿನ್ನೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಭರ್ಜರಿಯಾಗಿ ಬೆಳಗಾವಿಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಅಸಮಾನತ ಮುಖಂಡರನ್ನು ಕೂಡ ಇವತ್ತು ಜಗದೀಶ್ ಶೆಟ್ಟರ್ ನಿರಂತರವಾಗಿ ಭೇಟಿಯಾಗಿ ಇವತ್ತಿನಿಂದ ಚುನಾವಣೆ ಮುಗಿಯುವವರೆಗೂ ಕೂಡ ಕ್ಷೇತ್ರದಲ್ಲಿ ಓಡಾಡಲಿದ್ದಾರೆ. ಮತ್ತೊಂದು ಕಡೆ ಏನು ಕಾಂಗ್ರೆಸ್ನವರು ಏನು ಪಂಚಮಸಾಲಿ ಅಸ್ತ್ರವನ್ನ ಪ್ರಯೋಗ ಮಾಡಿರ್ತಕ್ಕಂಥದ್ದು. ಏನು ಅಹಿಂದ ಮತ ಮತ್ತು ಪಂಚಮಸಾಲಿ ಮತ ಬಂದ್ರೆ ನಮ್ಮ ಅಭ್ಯರ್ಥಿ ಗೆಲ್ತಾನೆ, ಆ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಪ್ರಚಾರವನ್ನ ಮಾಡಿಸ್ತಾ ಇದೆ. ಇದಕ್ಕೆ ಈಗ ಬಿಜೆಪಿ ಕೂಡ ಕೌಂಟರ್ ಪ್ಲಾನ್ ಅನ್ನು ರೆಡಿ ಮಾಡಿರ್ತಕ್ಕಂಥದ್ದು. ಹೈಕಮಾಂಡ್ ನಾಯಕರು ಬೆಳಗಾವಿ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ರಾಜ್ಯ ನಾಯಕರಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಬ್ಬರು ಲಿಂಗಾಯತ ಪಂಚಮಸಾಲಿ ನಾಯಕರು, ಒಂದು ಕಡೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ, ಮತ್ತೊಂದು ಕಡೆ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇಬ್ಬರನ್ನು ಬೆಳಗಾವಿಗೆ ಕರೆಸಿ ಲಿಂಗಾಯತ ಪಂಚಮಸಾಲಿ ಮತಗಳನ್ನ ಬಿಜೆಪಿಗೆ ಸೆಳೆಯಲು ಈಗ ಬಿಜೆಪಿ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ರಾಜಕಾರಣದ ವಿರುದ್ಧ ಏನು ಮುರುಗೇಶ್ ನಿರಾಣಿ ಮಾತಾಡಿದ್ರೆ, ಮತ್ತೊಂದು ಕಡೆ ಏನು ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಆಗಂತಹ ಕೆಲ ಘಟನೆಗಳ ಕುರಿತು ಯತ್ನಾಳ್ ಮಾತಾಡಬೇಕು ಅಂತಕ್ಕಂಥ ಸೂಚನೆಯನ್ನ ಬಂದಿದೆ ಅಂತಕ್ಕಂಥ ಮಾಹಿತಿ ಇದೆ. ಈಗಾಗಲೇ ಇಬ್ಬರು ನಾಯಕರು ಬೆಳಗಾವಿಗೆ ಕೆಲವೇ ದಿನಗಳಲ್ಲಿ ಬರೆದು ಎರಡೂ ಕ್ಷೇತ್ರಗಳಲ್ಲೂ ಕೂಡ ಭರ್ಜರಿ ಪ್ರಚಾರ ಮಾಡಿದೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 6 ಲಕ್ಷದಷ್ಟು ಲಿಂಗಾಯತ ಸಮುದಾಯದ ಇದ್ದದರಲ್ಲೂ ಅರ್ಧದಷ್ಟು ಪಂಚಮಸಾಲಿ ಸಮುದಾಯ ಇದೆ. ಪ್ರಮುಖವಾಗಿ ಬೈಲಹೊಂಗಲ, ಗೋಕಾಕ, ರಾಮದುರ್ಗ ಮತ್ತು ಸವದತ್ತಿ ಭಾಗದಲ್ಲಿ ಹೆಚ್ಚಿನ ಸಮುದಾಯ ಇರೋದ್ರಿಂದ ಆ ಒಂದು ಮತಗಳನ್ನ ಮೇಲೆ ಈಗ ಬಿಜೆಪಿ ಕಂಡಿಟ್ಟಿರ್ತಕ್ಕಂಥದ್ದು. ಬಿಜೆಪಿ ಏನು ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಳ್ಳಲು ಕೆಲ ಅಸಮಾಧಾನ ಸೃಷ್ಟಿಯಾಗಿತ್ತು. ಆ ಅಸಮಾಧಾನವನ್ನು ಹೋಗಲಾಡಿಸಕ್ಕೆ ಇವತ್ತು ಜಗದೀಶ್ ಶೆಟ್ಟರ್ ಪ್ರಯತ್ನ ಮಾಡ್ತಿದ್ದಾರೆ. ನಿನ್ನೆ ಇಡೀ ದಿನ BS ಯಡಿಯೂರಪ್ಪನವರು ಬೆಳಗಾವಿಯಲ್ಲಿ ಉಳಿದುಕೊಂಡು ಯಾರು ಅಸಮಾಧಾನಗೊಂಡಿದ್ದಾರೆ ಮತ್ತು ಯಾರು ಟಿಕೆಟ್ ಹೊಂದಿರ್ತಾರೆ ಅವರೆಲ್ಲರನ್ನು ಕೂಡ ಮನವೊಲಿಸುವ ಕೆಲಸ ಮಾಡಿದ್ರು. ಈಗ ಬಿಜೆಪಿ ಪಂಚಮಸಾಲಿ ಮತ ಬ್ಯಾಂಕ್ಗೆ ಕೈ ಹಾಕಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. ಶರ್ಮಿತಾ ಶೆಟ್ಟಿ. ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. QR ಕೋಡ್ ಸ್ಕ್ಯಾನ್ ಮಾಡಿ.